ಡಿಟಿಎಚ್ ಕನೆಕ್ಷನ್ ಅನ್ನು ಇನ್ಸ್ಟಾಲ್ ಮಾಡಿದ ನಂತರ ಟೆಕ್ನಿಷಿಯನ್ ಸಬ್ಸ್ಕ್ರೈಬರ್ಗೆ ಟಾಟಾ ಪ್ಲೇ ಪ್ರಾಡಕ್ಟ್ಸ್ ಮತ್ತು ಸರ್ವಿಸಸ್ ಕುರಿತು ನೀಡುವ ಮಾಹಿತಿಯನ್ನು ಪ್ರಾಡಕ್ಟ್ ಡೆಮಾನ್ಸ್ಟ್ರೇಷನ್ ಎನ್ನುತ್ತೇವೆ. ಡೆಮಾನ್ಸ್ಟ್ರೇಷನ್ ಸರಿಯಾಗಿ ಕೊಡುವುದಕ್ಕಾಗಿ ನಾವು ಅನೇಕ ವಿಷಯಗಳನ್ನು ಖಚಿತಪಡಿಸಿಕೊಳ್ಳಬೇಕಾಗುತ್ತೆ. ಅವುಗಳ ಬಗ್ಗೆ ಮುಂಬರುವ ವಿಡಿಯೋಗಳಲ್ಲಿ ನಾವು ತಿಳಿಯೋಣ. ಡೆಮಾನ್ಸ್ಟ್ರೇಷನ್ ಪ್ರಾರಂಭ ಮಾಡುವ ಮೊದಲು ಎಸ್ಟಿಬಿ ಸರಿಯಾಗಿ ಕನೆಕ್ಟೆಡ್ ಆಗಿದೆ ಎನ್ನುವುದನ್ನು ಖಚಿತಪಡಿಸಿಕೊಳ್ಳಬೇಕು ಮತ್ತು ಅದರಲ್ಲಿ ಸ್ಯಾಟಲೈಟ್ನಿಂದ ಸಿಕ್ಕಿದ ಸಿಗ್ನಲ್ ಸ್ಟ್ರೆಂತ್ ಮ್ಯಾಕ್ಸಿಮಮ್ ಇರಬೇಕು. ಆ ನಂತರ ಮನೆಯ ಎಲ್ಲಾ ಸದಸ್ಯರನ್ನು ಜೊತೆಯಾಗಿ ಕುಳ್ಳಿರಿಸಿ ಡೆಮಾನ್ಸ್ಟ್ರೇಷನ್ ಕೊಡಬೇಕು. ಎಲ್ಲಕ್ಕೂ ಮೊದಲು ಎಸ್ಟಿಬಿಯನ್ನು ಆನ್ ಆಫ್ ಮಾಡುವ ಮತ್ತು ಟಿವಿ ಜೊತೆ ಕನೆಕ್ಟ್ ಮಾಡುವ ಬಗ್ಗೆ ತಿಳಿಸಲಾಗುತ್ತೆ. ಆಮೇಲೆ ಸಬ್ಸ್ಕ್ರೈಬರ್ಗೆ ರಿಮೋಟ್ನ ಬಟನ್ಸ್ ಬಗ್ಗೆ ತಿಳಿಸುವುದರ ಜೊತೆಗೆ ರಿಮೋಟ್ ಪೇರಿಂಗ್ನ ಬಗ್ಗೆ ಕೂಡ ತಿಳಿಸಲಾಗುತ್ತೆ. ಆನಂತರ ಒಂದೊಂದಾಗಿ ಎಲ್ಲಾ ಮಹತ್ವಪೂರ್ಣ ಮಾಹಿತಿಗಳನ್ನು ಸಬ್ಸ್ಕ್ರೈಬರ್ಗೆ ಕೊಡಬೇಕು. ಉದಾಹರಣೆಗೆ ವಿಭಿನ್ನ ರೀತಿಯ ಸೆಟ್ಟಿಂಗ್ಸ್ನ ಬಗ್ಗೆ ಅರ್ಥ ಮಾಡಿಸಬೇಕು. ಪ್ಯಾಕೇಜ್ ಮತ್ತು ರೀಚಾರ್ಜ್ ಬಗ್ಗೆ ಮಾಹಿತಿಗಳನ್ನು ಕೊಡಬೇಕಾಗುತ್ತದೆ. ಟಾಟಾ ಪ್ಲೇಯಲ್ಲಿ ಲಭ್ಯ ಇರುವ ವಿಭಿನ್ನ ಸರ್ವಿಸಸ್ ಬಗ್ಗೆ ತಿಳಿಸಬೇಕಾಗುತ್ತದೆ. ಆದರೆ ಇದನ್ನೆಲ್ಲ ಹೇಗೆ ನೆನಪಿಡುವುದೆಂದು ನೀವು ಯೋಚಿಸುತ್ತಿದ್ದರೆ ನೀವೇನು ಚಿಂತೆ ಮಾಡಬೇಕಾಗಿಲ್ಲ. ನಾವು ಈ ಪ್ರೋಸೆಸ್ ಅನ್ನು ಸುಲಭವಾಗಿ ತಿಳಿದುಕೊಳ್ಳೋಣ. ಇದರಲ್ಲಿ ನೀವು ಕೇವಲ ಒಂದು ಫಾರ್ಮುಲಾವನ್ನು ನೆನಪಿಟ್ಕೋಬೇಕು ಅಷ್ಟೇ. ಇದಕ್ಕೆ ನಾವು ಡೆಮೋ ಅಂತ ಹೇಳ್ತೀವಿ. ಇದರ ಸ್ಪೆಲ್ಲಿಂಗ್ ಅಂದ್ರೆ DEMOO. ಈಗ ನಾವು ಒಂದೊಂದಾಗಿ ಅರ್ಥ ಮಾಡಿಕೊಳ್ಳೋಣ. ಕೇವಲ ಒಂದು ಶಬ್ದ ಡೆಮೋದಿಂದ ಪೂರ್ತಿ ಡೆಮಾನ್ಸ್ಟ್ರೇಷನ್ ಪ್ರೋಸೆಸ್ ಅನ್ನು ಹೇಗೆ ನೆನಪಿಟ್ಟುಕೊಳ್ಳೋದು ಅಂತ. ಎಲ್ಲಕ್ಕೂ ಮೊದಲು ಬರುತ್ತದೆ ಡಿ ಅಂದ್ರೆ ಡಿವೈಸ್ ಅಂದ್ರೆ ಎಸ್ಟಿಬಿ. ಈ ಸ್ಟೆಪ್ನಲ್ಲಿ ನಾವು ಸಬ್ಸ್ಕ್ರೈಬರ್ಗೆ ಸೆಟ್ ಟಾಪ್ ಬಾಕ್ಸ್ ಬಗ್ಗೆ ಚೆನ್ನಾಗಿ ತಿಳಿಸಿದ ನಂತರ ರಿಮೋಟ್ನ ಬಟನ್ಸ್ ಮತ್ತು ರಿಮೋಟ್ ಪ್ಯಾರಿಂಗ್ನ ಫೀಚರ್ಸ್ ಬಗ್ಗೆ ಕೂಡ ಮಾಹಿತಿ ಕೊಡ್ತೀವಿ. ಅಷ್ಟು ಮಾತ್ರ ಅಲ್ಲ, ಈ ಸ್ಟೆಪ್ನಲ್ಲಿ ನಾವು ಸಬ್ಸ್ಕ್ರೈಬರ್ ಐಡಿ ಮತ್ತು RMN ಬಗ್ಗೆ ಕೂಡ ತಿಳಿಸಬೇಕು. ನಂತರ ಬರುತ್ತದೆ ಇ ಇಂದ EPG. ಈ ಸ್ಟೆಪ್ನಲ್ಲಿ ನಾವು ಸಬ್ಸ್ಕ್ರೈಬರ್ಸ್ಗೆ ಕೇವಲ EPG ಅಂದ್ರೆ ಇಲೆಕ್ಟ್ರಾನಿಕ್ ಪ್ರೋಗ್ರಾಮ್ ಗೈಡ್ ಬಗ್ಗೆ ವಿವರಿಸ್ತೀವಿ. ಮಾತ್ರವಲ್ಲ, EPG ಮತ್ತು ಲ್ಯಾಂಗ್ವೇಜ್ ಮತ್ತು ಆಡಿಯೋ ಸೆಟ್ಟಿಂಗ್ಸ್ ಅನ್ನು ಹೇಗೆ ಬದಲಾಯಿಸುವುದು ಎಂಬುದನ್ನು ತಿಳಿಸ್ತೇವೆ. ಅದರ ಜೊತೆಗೆ ನಾವು ಹೆಲ್ಪ್ ಮತ್ತು ಹೋಮ್ ಸೆಕ್ಷನ್ ಬಗ್ಗೆ ಕೂಡ ಪೂರ್ತಿ ಮಾಹಿತಿ ಸಬ್ಸ್ಕ್ರೈಬರ್ಗೆ ಕೊಡ್ತೀವಿ. ನಂತರ ಬರುತ್ತೆ M ನಿಂದ ಮೊಬೈಲ್ ಆಪ್. ಈ ಸ್ಟೆಪ್ನಲ್ಲಿ ನಾವು ಸಬ್ಸ್ಕ್ರೈಬರ್ಸ್ಗೆ ಮೊಬೈಲ್ ಆಪ್ನ ಫೀಚರ್ಸ್ ಬಗ್ಗೆ ವಿವರಿಸ್ತೀವಿ. ಅದರಲ್ಲಿ ಲೈವ್ ಟಿವಿಯ ಬಗ್ಗೆ ಹೇಳ್ತೀವಿ. ಮೊಬೈಲ್ ಆಪ್ನ ಬಳಕೆ ಮಾಡಿ ಸಬ್ಸ್ಕ್ರೈಬರ್ ತಮ್ಮ ಟಾಟಾ ಪ್ಲೇ ಅಕೌಂಟ್ ಅನ್ನು ಹೇಗೆ ರೀಚಾರ್ಜ್ ಮಾಡಬಹುದು ಅಥವಾ ತಮ್ಮ ಪ್ಯಾಕೇಜಸ್ ಅನ್ನು ಹೇಗೆ ಚೇಂಜ್ ಮಾಡಬಹುದು ಅನ್ನೋದರ ಬಗ್ಗೆ ಕೂಡ ಹೇಳಲಾಗುತ್ತೆ. ಆನಂತರ ಬರುತ್ತೆ O ಅಂದ್ರೆ ಆಫರ್ ಹೆಲ್ಪ್. ಇಲ್ಲಿ ಸಬ್ಸ್ಕ್ರೈಬರ್ಸ್ಗೆ ಹೆಲ್ಪ್ ಲೈನ್ ನಂಬರ್ಸ್, ಇಮೇಲ್ ID, ಮಿಸ್ಡ್ ಕಾಲ್ ನಂಬರ್ಸ್, SMS ಮತ್ತು ವಾಟ್ಸ್ಆಪ್ನ ನಂಬರ್ಸ್ನ ಮಾಹಿತಿಯನ್ನು ಕೊಡಬೇಕು. ಕೊನೆಯಲ್ಲಿ ಬರುತ್ತೆ O ಅಂದ್ರೆ ಆಪರ್ಚುನಿಟಿ ಅಂದ್ರೆ ಸೇಲ್ಸ್ನ ಅವಕಾಶ. ಇದರಲ್ಲಿ ನೀವು ಶೋಕೇಸ್ ಮತ್ತು ಟಾಟಾ ಪ್ಲೇ ಸರ್ವಿಸಸ್ನ ಬಗ್ಗೆ ಸಬ್ಸ್ಕ್ರೈಬರ್ಗೆ ವಿವರಿಸುವುದರ ಜೊತೆಗೆ ಆಡ್ ಆನ್ ಪ್ಯಾಕ್ಸ್ ಬಗ್ಗೆ ಅಥವಾ ಬ್ರಿಂಜ್ ಬಗ್ಗೆ ತಿಳಿಸುತ್ತಾ ಸೇಲ್ಸ್ ಕೂಡ ಮಾಡಬಹುದು. ಹೀಗೆ ಸುಲಭ ಇದೆಯಲ್ಲ? ಈ ಡೆಮೋದ ಮೂಲಕ ಪೂರ್ತಿ ಡೆಮಾನ್ಸ್ಟ್ರೇಷನ್ ಪ್ರೋಸೆಸ್ ಅನ್ನ ನೆನಪಿಟ್ಕೊಳ್ಳಿ. ಈಗ ನಾವು ಮುಂದುವರಿದು ವಿಡಿಯೋದಲ್ಲಿ ಒಂದೊಂದಾಗಿ ಈ ವಿಷಯಗಳ ಬಗ್ಗೆ ಸೂಕ್ಷ್ಮವಾಗಿ ತಿಳಿಯೋಣ.